ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಇಲ್ಲೇ ಜಗಳ ಆಯ್ತು, ನಾನು ನೋಡಕ್ಕೆ ಹೋಗಿದ್ದೀನಿ. ಅಲ್ಲಿ ಅವ್ರ ಹುಡುಗ ಐತಲ್ಲ, ಅವ್ರ ಹುಡುಗ ಮತ್ತು ಅವ್ರ ಎಂತಿ ಮತ್ತು ಗಂಡದ ಜಗಳ ಆತ್ರಿ. ನಾನು ನೋಡಕ್ಕೆ ಹೋಗಿದ್ರಿ. ಅವ್ರ ಮಮ್ಮಿ ಹುಡುಗಿದ ಮಮ್ಮಿ ಬಂದ ಕೆಸ ಅವ್ರ ಹುಡುಗ್ಯಾಗನ ಹೊಡಿದಿ ಅವನ. ನಾ ಹುಡುಗ್ಯಾಗ ಹೋಗಂದಿನಿ, ಅವು ಹೋಗಿದಾರ್ರಿ. ಮತ್ತ ಅವ್ ಹುಡುಗ ಅವ್ರ ಅಪ್ಪ ಅಮ್ಮಗೆ ಕರ್ಕೊಂಡ್ ಬಂದಾರ್ರಿ. ಮತ್ತ ಜಗಳ ಆತರಿ ಅವಂದ. ಮತ್ತ ಜಗಳ ಆತ್ರಿ. ಮತ್ತ ಅವ್ ಹುಡುಗ ಏನ್ ಮಾಡಿ ನಮ್ಗೆ ಏನ್ ಗೊತ್ತಿಲ್ರಿ. ಅವ ಕೆಳಗ್ ಬಿತ್ತರಿ, ಅವ್ರ ಅಮ್ಮ ಹುಡುಗಿದ ಅಮ್ಮ ಕೆಳಗ್ ಬಿತ್ತರಿ. ಮತ್ತೆ ನಾನ್ ನೋಡಿದ್ರಿ, ಅದ ಬ್ಲೀಡಿಂಗ್ ಆತ್ರಿ ಅವಂದ. ಅವ ಆತ್ರಿ. ನಾ ಆಂಬ್ಯುಲೆನ್ಸ್ಗೆ ಕರ್ಕೊಂಡ್ ಅವಂಗೆ ಕಳಿಸಿದ್ರಿ. ಅವಂಗೆ 2 ತಿಂಗಳ ಆತ್ರಿ. ಲವ್ ಮ್ಯಾರೇಜ್ ಐತ್ರಿ ಅವ್ರದ್ದು. ಅವ್ ಗಂಡ ಎಂತಿ ಚಲೋ ಐತ್ರಿ. ಅವ್ ಗಂಡ ಹೇಳ್ತಾರ, ನೀನ್ ಅವ ಯಾಕೆ ಬರ್ತಾರ ಇಲ್ಲಿ, ಅವಂಗೆ ಬರ್ಬೇಡ ಅನ್ನ. ಅವ್ ಕೆಸ ಜಗಳ ರೀ ಅವ್ರದ್ದು. ಹೌದು, ವಿರೋದ್ರಿ. ಚಲೋ ಆತ್ರಿ. ಚಲೋ ಇರ್ತೈತ್ರಿ. ಚಲೋ ಇರ್ತೈತ್ರಿ. ಕಿರ್ಕಿರ 4 ದಿನ ಆತ್ರಿ. ಜಗಳಾನು ಆಗತೈತ್ರಿ. ಇಲ್ರಿ ಇಲ್ರಿ. ಲವ್ ಮ್ಯಾರೇಜ್ ಐತ್ರಿ. ಎಂಥ ಜಾಗದಾಗ ಮಾಡಿ ನೀನು ಕಾಣುತ್ತೆ. ಜೊತೆಗೆ ಡ್ರೈವರ್ ಮತ್ತು ಒಬ್ಬ ಗನ್ ಮ್ಯಾನ್ ಬಂದಿದ್ರು. ಡ್ರೈವರ್ಗೆ ಥಂಬಿಗೆ ಹೆಚ್ಚಿಗೆ ಪೆಟ್ಟಾಗಿತ್ತು. ಯಾಕಂದ್ರೆ ಏರ್ ಬ್ಯಾಗ್ ಓಪನ್ ಆಗಿದ್ದಕ್ಕೆ, ಬ್ಲಾಸ್ಟ್ ಆಗಿದ್ದಕ್ಕೆ ಅದು ಥಂಬ್ ಇಂಜುರಿ ಆಗೈತಿ. ಅದನ್ನ ಬಿಟ್ಟರೆ ಮತ್ತೇನು ಸೀವಿಯರ್ ಇಂಜುರೀಸ್ ಅವ್ರಿಗೂ ಇಲ್ಲ. ಗನ್ ಮ್ಯಾನ್ ಅವ್ರಿಗೂ ಸ್ವಲ್ಪ ಮೈಲ್ಡ್ ಶೋಲ್ಡ್ರಿಗೆ ಮತ್ತು ಇದಕ್ಕೆ ಪೆಟ್ಟಾಗೈತಿ. ಬಟ್ ಅವರು ಆರಾಮದಾರ. 4 ಜನ ಔಟ್ ಆಫ್ ಡೇಂಜರ್ ಇದ್ದಾರೆ. ಅದಕ್ಕೆ ಅವರು ಚೇತರಿಸ್ಕೊತಾ ಇದ್ದಾರೆ. ಅದಕ್ಕೆ ಜನರು ಪ್ಯಾನಿಕ್ ಆಗಿರೋದ್ರಿಂದ ಅವ್ರಿಗೆಲ್ಲರಿಗೂ ತಿಳಿಸ್ಬೇಕಂತ ಹೇಳಿ ಇವತ್ತು ನಾನು ನಮ್ಮ ಕಡೆ ಬಂದಿದ್ದೀನಿ. ಮೇಡಮ್ ಅವ್ರಿಗೆ ಇಂಪ್ರೂವ್ಮೆಂಟ್ ಆಗ್ತಾ ಇದ್ದಾರೆ. ಮತ್ತು ಏನು ಇತ್ತಂದ್ರೂ ನಾಳೆ ಬೆಳಗ್ಗೆ ಮತ್ತೆ ಅವ್ರ ಬಗ್ಗೆ ಸ್ಟೇಟಸ್ ಬಗ್ಗೆ ನಾನು ಹೇಳ್ಕೊಡ್ತೀನಿ. ಈಗ ಅವರಿಬ್ಬರು ಡ್ರೈವರ್ಸ್ ಮತ್ತು ಗನ್ಮ್ಯಾನ್ಸ್ ಮನೆಗೆ ಹೋಗಿದ್ದಾರೆ. ಜನರಾಜರು ಇವತ್ತು ಹೋಗ್ತಾ ಇದ್ದಾರೆ ಸದ್ಯಕ್ಕೆ. ಆಮೇಲೆ ಮೇಡಮ್ ಅವ್ರಿಗೆ ಮೋಸ್ಟ್ಲಿ ಇನ್ನೊಂದು 2 ದಿವಸ ಇರಬೇಕಾಗ್ತದೆ. ಸ್ವಲ್ಪ ಏನು ರಿಲೀಫ್ ಆದಮೇಲೆ, ಇಂಪ್ರೂವ್ಮೆಂಟ್ ಆದಮೇಲೆ ನಾನು ಕಳಿಸ್ಕೊಡ್ತೀನಿ. ಇಲ್ಲ ಏನು ಅವಶ್ಯಕತೆ ಇಲ್ಲ. ಮೇಡಮ್ ಹೊಟ್ಟೆ ಗಂಜಿ ತೊಗೋತಾ ಇದ್ದಾರೆ. ಮತ್ತು ಬೇರೆ ಕಡೆ ಶಿಫ್ಟ್ ಮಾಡೋದು ಅವಶ್ಯಕತೆ ಏನಿಲ್ಲ. ನಮ್ಮ ಕಡೆ ನ್ಯೂರೋ ಸರ್ಜನ್, ಫಿಸಿಷಿಯನ್, ಆರ್ಥೋಪೆಡಿಷಿಯನ್ ಎಲ್ಲರೂ ಇರೋದ್ರಿಂದ ಈ ಟ್ರೀಟ್ಮೆಂಟ್ ನಾವು ಇಲ್ಲೇ ಮಾಡ್ತೀವಿ. ಇಲ್ಲ ಶಿಫ್ಟ್ ಮಾಡೋ ವಿಚಾರತೆ ಇದೆ. ಥ್ಯಾಂಕ್ ಯು. ಆಳಿದ ಮೌರ್ಯ ಸಾಮ್ರಾಜ್ಯ ಚಕ್ರವರ್ತಿ ಅಶೋಕನಿಗೆ ಸಂಬಂಧಿಸಿದೆ. ಮಹಾಸ್ತೂಪ ಶಾಸನಗಳಲ್ಲಿ ಅಧೋಲೋಕ, ಮಹಾಚೈತ್ಯ,
ನೇತರ ವರ್ಣಗಳ ಆಧಾರವಾಗಿ ಅಶೋಕ ಚಕ್ರವರ್ತಿಯ ತಜ್ಞ ಭಾವಚಿತ್ರ ಅವನ ರಾಣಿ ಮತ್ತು ಮಹಿಳಾ ಪರೀಕ್ಷಾರ್ಥದಿಂದ ಸುತ್ತುವರಿದಿದೆ. ಇಬ್ಬರು ಶಾಸನಗಳನ್ನು ಮತ್ತು ನಂತರದ ಶಾಸನವನ್ನು ಹದಿನೈದು ಕ್ರಿಸ್ತಪೂರ್ವ 3ನೇ ಶತಮಾನದಿಂದ 3ನೇ ಶತಮಾನದವರೆಗೆ ಸ್ತೂಪವು ಅದರ ಕಾಲದ ಅತ್ಯಂತ ದೊಡ್ಡದಾಗಿದೆ. ಅದರ ಮೇಲೆ ಬ್ರಾಹ್ಮಿಯಲ್ಲಿ ಇರುವ ಅಶೋಕ ಎಂಬ ಉಲ್ಲೇಖವಿದೆ. ಕಾರ್ಯವನ್ನು ಯಶಸ್ವಿಗೊಳಿಸಬೇಕೆಂದು ನಿರ್ವಹಿಸುತ್ತಾ ಈ ಎಲ್ಲ ಕಾರ್ಯವನ್ನು ಯಶಸ್ವಿಗೊಳಿಸಬೇಕೆಂದು ನಿರ್ವಹಿಸುತ್ತಾ ಈ ಎಲ್ಲ ಕಾರ್ಯಕ್ರಮದಲ್ಲಿ ಬುದ್ಧಿ ಇದು 12/2/25 ಕನ್ನನಹಳ್ಳಿ ಸನ್ನತಿ ಕಾರ್ಯಕ್ರಮದಲ್ಲಿ ಹಮ್ಮಿಕೊಂಡದಕ್ಕಾಗಿ ಈಗ ನಮ್ಮ ಬಂತೇಜಿ ಆದಂಥ ಬಂತೆ ಬುದ್ಧರತ್ನ ಅವರ ನೇತೃತ್ವದಲ್ಲಿ ಹಳ್ಳಿ ತಿರುಗಾಡಿ ಈ ಕಾರ್ಯಕ್ರಮದ ಬಗ್ಗೆ ಎಲ್ಲ ಜನರಿಗೆ ಅರಿವು ಮೂಡಿಸಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲು ಎಲ್ಲರಿಗೆ ಸಹಕಾರ ಕೊಡಬೇಕಂತೇಳಿ ನಾವು ಕಾರ್ಯಕ್ರಮ ಸ್ಟಾರ್ಟ್ ಮಾಡಿರ್ತೀವಿ. ಮತ್ತು ಜಿಲ್ಲೆಯಾದ್ಯಂತ ತಾಲೂಕಾದಾದ್ಯಂತ ಉಪವಾಸಕ್ಕೆ ಎಲ್ಲರಿಗೆ ಅರಿವು ಮೂಡಿಸುವ ಕಾರ್ಯವನ್ನು ನಮ್ಮ ಬಂತೆಯವರ ಮುಖಾಂತರ ಎಲ್ಲ ಜನರಿಗೆ ತಿರುಗಾಡಲು ನಾವು ಈಗಾಗಲೇ ಪ್ರಾರಂಭ ಮಾಡುತ್ತೇವೆ ಶೀಘ್ರದಲ್ಲಿ. ಈ ಕಾರ್ಯಕ್ರಮದ ಮೇನ್ ಉದ್ದೇಶ ಏನಂತಂದ್ರೆ ಸನಾತನ ಧರ್ಮಗಳು ಮತ್ತು ಮನುವಾದಿಗಳ ಅವರ ಹಿಮ್ಮಟ್ಟಿಗೆಯನ್ನು ಮೆಟ್ಟಿ ಹಾಕಲು ನಾವು ಈ ದಿಕ್ಕುಗಳ ಸಮೇತ ನಾವು ವಿಶ್ವಶಾಂತಿಗಾಗಿ ಈ ಕಾರ್ಯಕ್ರಮವನ್ನು ಮೇನ್ ಉದ್ದೇಶ ಅಂತೇಳಿ ಹಮ್ಮಿಕೊಳ್ಳೋಣ. ವೀಕ್ಷಣೆ ಮಾಡಬಹುದು. ಅಲ್ಲಿ ರಣಮಂಡಲ ಅಂದ್ರೆ ವಾರ್ ಪ್ಲೇಸ್, ಅಲ್ಲೇ ಮೇನ್ ಯುದ್ಧ ಆದದ್ದು. ಅದು ಅವನತಿ ಹೊಂದಿದ ಅದು ಉತ್ಖನನ ಆಗ್ಬೇಕಿನ್ನ 2 ಎಕರೆ 3 ಎಕರೆ ಜಮೀನು ಮಾತ್ರ ಆಗ್ಯದ. ಅಲ್ಲಿ ನೋಡ್ಬೇಕಾದ್ರೆ ನಾವು ಉರ್ಸ್ಗುಡಿ ಅಪೋಸಿಟ್ ಇದೆ, ಉರ್ಸ್ಗುಡಿ ಭೀಮಾ ನದಿ ಎದುರುಗಡೆ ಉರ್ಸ್ಗುಡಿ ಇದೆ, ಈ ಕಡೆ ಸನ್ನತಿ. ಅಲ್ಲಿ ರಣಮಂಡಲ ಅಂತೇಳಿ ಅಲ್ಲಿ ಮೇನ್ ಯುದ್ಧ ಆದದ್ದು. ಅಲ್ಲಿ ಕನಿಷ್ಠ 200 ಎಕರೆ ಅಂತ ಹೇಳ್ತಾರೆ ಆರ್ಕಲಿಸ್ಟಿದ್ದಾರೆ. ನಮ್ಮ ಪ್ರಕಾರವಾಗಿ 4 ಎಕರೆ ಜಮೀನಲ್ಲಿ ಅದು ಮತ್ತೆ ಉಳಿಗೆ ಮಾಡ್ಲಕತ್ತಾರ. ಅದನ್ನು ಬಿಡಿಸಿ ನಾವು ಫುಲ್ ಫಿನಿಶಿಂಗ್ ತಂತಿ ಬೇಲಿ ಹಾಕ್ಬೇಕಂತೇಳಿ ನಾವು ಈ ಕಾರ್ಯಕ್ರಮದ ಈ ಪತ್ರಿಕೆಗೋಷ್ಠಿಯಲ್ಲಿ ನಾವು ನಮ್ಮ ಬೇಡಿಕೆಗಳನ್ನು ಮುಂದಿಡಲ್ಲ. ಅದು ಆ ಕಾರ್ಯಕ್ರಮ ನಡೀತದ್ರೆ ಆ ಟೈಮಲ್ಲಿ ನಾವು ಎಲ್ಲ ಮಾನ್ಯ ರಾಜ್ಯಸಭೆಯ ಸಭೆಯ ವಿರೋಧ ಪಕ್ಷ ನಾಯಕರು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಬರ್ತಾರೆ, ಮತ್ತು ನಮ್ಮ ಪ್ರಿಯಾಂಕಾ ಸಾಹೇಬರು ಬರ್ತಾರೆ. ಆ ಕಾರ್ಯಕ್ರಮ ಎಚ್ ಸಿ ಮಾದೇವಪ್ಪ ಅವರು ಬರ್ತಾರೆ. ಆ ಕಾರ್ಯಕ್ರಮಕ್ಕೆ ನಯನ ಮೇಡಮ್ ಮೋಟಮ್ಮ ಅವರು ಬರ್ತಾರೆ, ಮತ್ತು ಗೃಹ ಸಚಿವರು ಚಿ ಪರಮೇಶ್ವರ ಬರ್ತಾರೆ. ಅಂಥ ಟೈಮ್ನಲ್ಲಿ ನಾವೇನು ಹೇಳ್ತಂದ್ರೆ ನಮ್ಮ ಬೇಡಿಕೆಗಳಿವೆ. ಆ ಬೇಡಿಕೆಗಳನ್ನು ನಾವು ಅಲ್ಲಿ ಇದು ಮಾಡ್ಬೇಕು. ಅಲ್ಲಿ ಆರ್ಥಿಕ ನಿಂತದೆ, ಎಲ್ಲ ಉತ್ಖನನ ನಿಂತದ, ಅದು ಪುರಾಣ ಆರಂಭ ಮಾಡ್ಬೇಕು. ಮತ್ತು ನಾವು ಅಲ್ಲಿ ಸನ್ನತಿ ಕನ್ನನಹಳ್ಳಿಯಿಂದ 1 ಕಿಲೋಮೀಟರ್ ಒಳಗಡೆ ಒಂದು ಕಮನ್ ಮಹಾದ್ವಾರ ಮಾಡಿದ್ದಾರೆ. ಅದು ಸರಿಯಾಗಿಲ್ಲ. ಅದನ್ನು ಕೆಡವೆ ಕೇಸಿಂದ ಮತ್ತು ಹೊಸದ ಪುನರ್ನಿರ್ಮಾಣ ಮಾಡ್ಬೇಕು. ಅಲ್ಲಿಂದ ನಾವು ಮೇನ್ ರೋಡ್ ಡಬಲ್ ರೋಡ್ ಮಾಡ್ಕೊಂಡು ಸನ್ನತಿ ಕನ್ನನಹಳ್ಳಿ ಸ್ತೂಪತನ ನಾವು ಡಬಲ್ ರೋಡ್ ಮಾಡ್ಕೊಂಡು ಸ್ಟ್ರೀಟ್ ಲೈಟ್ ಹಾಕ್ಬೇಕು. ಮತ್ತು ಅಲ್ಲಿ ನಾವು ಏನು ಲೈಬ್ರರಿ ಅಷ್ಟೇ ನಿಂತದೆ ಅಲ್ಲಿ. ಮತ್ತು ಮೆಡಿಟೇಷನ್ ಹಾಲ್ ಇದೆ, ಅದನ್ನು ಅಳಿವಿನಂಚಿನಲ್ಲಿದೆ. ಅದನ್ನೆಲ್ಲ ಏನಂತಂದರೆ ಅವರು ನಾವು ಪುನರಾರಂಭಿಸಿ ಬಂದಂಥ ಬೌದ್ಧ ಅನುಯಾಯಿಗಳಿಗೆ ಅದರ ಅನುಕೂಲ ಸದುಪಯೋಗ ಪಡಿಸ್ಕೊಳ್ಬೇಕಂತೇಳಿ ನಾವು ನಿಮ್ಮ ಪತ್ರಿಕೆ ಮೂಲಕ ನಾವು ಆಗ್ರಹಪಡಿಸ್ತೀವಿ. 9ರಲ್ಲಿ ಈಗ ಅಲ್ಲಿಂದ ಇಲ್ಲಿವರೆಗೆ ಸ್ಥಗಿತವಾಗಿದ್ದರಿಂದ ಅಲ್ಲಿ ಕೆಲವು ಕಟ್ಟಡಗಳು ಅರ್ಥಕ್ಕೆ ನಿಂತದ್ರಿಂದ ಅವಶೇಷಗಳು ದೊರಕಿದ್ರಿಂದ ಅದರ ಮುಂದುವರಿದ ಭಾಗ ಸ್ಥಗಿತ ಆಗಿದ್ದರಿಂದ ಈಗ ಹೋದ ತಿಂಗಳ 15ನೇ ತಾರೀಕಿನಿಂದ ಇಲ್ಲಿಂದ ಪಾದಯಾತ್ರೆ ಪಂಚಶೀಲ ಪಾದಯಾತ್ರೆ ಅಂತೇಳಿ ಸನ್ನತಿ ಬುಧವಾರದಿಂದ ಪ್ರಾರಂಭ ಆಗಿದೆ. ಅದು 24ನೇ ತಾರೀಕು ಇದೇ ತಿಂಗಳ ಮಾನ್ಯ ಗಣಗತ್ತ ಸರ್ಕಾರದ ಮುಖ್ಯಮಂತ್ರಿ, ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿ ಮೆಮೊರಂ ಕೊಡುವ ಮೂಲಕ ಅವ್ರಿಗೆ ಎಚ್ಚರಿಕೆ ವಹಿಸಲಕ್ಕ ನಮ್ಮ ಪ್ರಮುಖ ಬಂತೇಜ್ಗಳಿಗೆ ಪಾದಯಾತ್ರೆ ಹೋಗ್ಯಾರ. ಆ 24ನೇ ತಾರೀಕು ಇಡೀ ಕರ್ನಾಟಕದಾದ್ಯಂತ ಟಿಪ್ಪಣಿಯರು ಉಪವಾಸಕರು ಆ ದಿನ ಭಾಗಿಯಾಗಿ ಅದರ ಸವಿಸ್ತಾರವಾಗಿ ಏನು ಮಾಡಬೇಕು, ಏನು ಆಗಿದೆ, ಎಲ್ಲಿ ನಿಂತಿದೆ, ಇನ್ನು ಮುಂದುವರಿದ ಭಾಗ ಏನು ಮಾಡಬೇಕನ್ನೋ ಒಂದು ಕಾರ್ಯಕ್ರಮದ ನಿಮಿತ್ತ ನಮ್ಮ ಬಂತೇಜ್ಗಳೆಲ್ಲ ಹಿರಿಯರು ಕಲಿತು ಅದಕ್ಕೆ ಆದಂಥ ಒಂದು ರೂಪರೇಷೆಗಳನ್ನು ಸಿದ್ಧಪಡಿಸಿ ಇಡೀ ಕರ್ನಾಟಕದ ಬಿಕ್ಕುಳಿಯರು ಆ ದಿನ ಅಲ್ಲಿ ಸೇರಿಸಿ ಈ ಸಮಸ್ಯೆಗಳ ಬಗ್ಗೆ ಆ ದಿನ ಕರ್ನಾಟಕ ಮುಖ್ಯಮಂತ್ರಿಗೆ ಮೆಮೊರಂ ಪ್ರಮುಖ ಮೂಲಕ ಸಮಸ್ಯೆನ ಕಂಡುಕೊಳ್ತೀವಿ. ನಿಮ್ಮ ಜೊತೆ ಯಾರೆಲ್ಲ ಇದ್ದಾರೆ? ಸನ್ನತಿದವರು ಅಷ್ಟೇ ಇದ್ದೀರಾ ಅಥವಾ? ಇಲ್ಲ ಸರ್, ಎಲ್ಲ ಜಿಲ್ಲಾದ್ಯಂತ ರಾಜ್ಯಾದ್ಯಂತ ಎಲ್ಲ ಇದ್ದಾರೆ.
ಸಂಬಂಧಪಟ್ಟಂತ ಉಪಾಸಕ ಸಿಕ್ಕರು ಮಂತ್ರಿಜಿಯವರು ನಮ್ಮ ಸಮಾಜದ ಎಲ್ಲ ಪ್ರಮುಖರು ಎಲ್ಲರೂ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ, ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ಇಲ್ಲಿ ನನಗೆ ಆಲ್ರೆಡಿ ಈಗ ಬೆಂಗಳೂರು ಸಿಟಿ ಎಂಟ್ರಿ ಆಗಿದೆ ಪಾದಯಾತ್ರೆ, ಎಲ್ಲರೂ ಹೋಗ್ತಾ ಇದ್ದಾರೆ ಅಲ್ಲಿ ತಮ್ಮ ಜಿಲ್ಲೆಯಲ್ಲಿ ವಿಜೃಂಭಣೆಯನ್ನು ಸ್ವಾಗತ ಮಾಡ್ಕೊಳ್ತಿದ್ದಾರೆ. ಅದಕ್ಕೆಲ್ಲ ಬಂದಿಯರಿಗೆ ಮತ್ತೆ ಎಲ್ಲ ವ್ಯವಸ್ಥಿತವಾಗಿ ಮುಂದುವರಿಯಕ ಹೋಗ್ಲಕ್ಕೆ ಇರ್ಲಕ್ಕ ಎಲ್ಲ. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.